ಕೇಂದ್ರದಲ್ಲಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಭಾನುವಾರ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಮೋದಿ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ದೆಹಲಿಯಲ್ಲಿ ಎನ್ಡಿಎ ಸಂಸದರ ಸಭೆ ಆಗುತ್ತೆ. ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಸಂಸತ್ ಭವನದ ಬಾಲಯೋಗಿ ಆಡಿಟೋರಿಯಂನಲ್ಲಿ ಸಭೆ ಆಗುತ್ತೆ. ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೂಡ ಕೆಳಿಸ್ತಾ ಇರುವಂಥದ್ದು. ಭಾನುವಾರ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಶನಿವಾರ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಮತ್ತೆ ಆ ಒಂದು ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದು ಫಿಕ್ಸ್ ಆಗಿರುವಂಥದ್ದು. ಮೋದಿ 3.0 ಸರ್ಕಾರ ರಚನೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು 2 ದಿನಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಎನ್ಡಿಎ ಸಂಸದರ ಸಭೆಯನ್ನ ಕೂಡ ಮಾಡಲಾಗುತ್ತೆ. ಸಂಸತ್ ಭವನದ ಬಾಲಯೋಗಿ ಆಡಿಟೋರಿಯಂನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಎನ್ಡಿಎ ಸಭೆ ಬೆನ್ನಲ್ಲೇ ಇಂಡಿ ಕೂಟದಿಂದಲೂ ಕೂಡ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇವತ್ತು ಸಂಜೆ 7 ಗಂಟೆಗೆ ಕಾಂಗ್ರೆಸ್ ನೂತನ ಸಂಸದರ ಸಭೆ ಆಗುತ್ತೆ. 99 ಸಂಸದರು ಕಾಂಗ್ರೆಸ್ನಿಂದ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಲೋಕಸಭೆ ರಾಜ್ಯಸಭೆ ಸದಸ್ಯರಿಗೂ ಕೂಡ ಭಾಗಿಯಾಗುವುದಕ್ಕೆ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಇವತ್ತು ಲೋಕಸಭೆ ವಿಪಕ್ಷ ನಾಯಕರ ಆಯ್ಕೆ ಆಗುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಜಾಸ್ತಿ ಆಗ್ತಾ ಇದೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗಿರುವಂಥದ್ದು. ಇಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಭೆ ಕೂಡ ಕರೆಯಲಾಗಿದೆ. ಎನ್ಡಿಎ ಸಭೆ ಬೆನ್ನಲ್ಲೇ ಎನ್ಡಿ ಕೂಟದಿಂದಲೂ ಮೀಟಿಂಗ್ ಅನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ರಂಜಿತ್, ಮೋದಿ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ಇವತ್ತು ಒಂದು ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆ ಎಷ್ಟು ಗಂಟೆಗೆ ನಡೆಯುತ್ತೆ, ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಇಂದು ಬೆಳಿಗ್ಗೆ 10:30ಕ್ಕೆ 10:30 ಸುಮಾರಿಗೆ ಬಿಜೆಪಿಯ ಸಂಸದೀಯ ಪಕ್ಷದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಸಭೆ ಬಹಳ ಪ್ರಮುಖವಾಗಿ ನೂತನವಾಗಿ ಆಯ್ಕೆಯಾಗಿರುವಂತ ಬಿಜೆಪಿಯ ಸಂಸತ್ ಸದಸ್ಯರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಸತ್ ಆವರಣದಲ್ಲೇ ಈ ಸಭೆ ನಡೆಯುತ್ತೆ. ಬಾಲಯೋಗಿ ಸಭಾಂಗಣದಲ್ಲಿ ನಡೆಯುವಂತ ಸಭೆ ಇದು. ವಿಶೇಷ ಆಹ್ವಾನಿತರು ರಾಜ್ಯಗಳ ಬಿಜೆಪಿ ಸಿಎಲ್ಪಿ ನಾಯಕರುಗಳಿದ್ದಾರೆ. ಹಾಗೆ ವಿಪಕ್ಷದ ನಾಯಕರುಗಳಿಗೆ ವಿಶೇಷವಾದ ಆಹ್ವಾನವನ್ನ ನೀಡಲಾಗಿದೆ. ಅಶೋಕ್ ಆದಿಯಾಗಿ ಕರ್ನಾಟಕದಿಂದ ವಿಪಕ್ಷ ನಾಯಕರು ಹಾಗೆ ಬಿಜೆಪಿಯ ಶಾಸಕರುಗಳು ಸೇರಿದಂತೆ ಎಂಪಿಗಳೆಲ್ಲರೂ ಕೂಡ ಆಲ್ರೆಡಿ ನಿನ್ನೆ ರಾತ್ರಿಯೇ ಕರ್ನಾಟಕ ಭವನ್ಗೆ ಆಗಮಿಸಿ ಅಲ್ಲೇ ತಂಗಿದ್ದಾರೆ. ಇವತ್ತು 10:00ವರೆಗೆ ಸಭೆ ಆರಂಭ ಆಗುತ್ತೆ. ಮುಂದಿನ ಲೋಕಸಭಾ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಈ ಸಭೆಯಲ್ಲಿ ಅಧಿಕೃತವಾಗಿ ಲೋಕಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕನಾಗಿ ಮೋದಿ ಬಹುತೇಕ ಎಲ್ಲ ರೀತಿಯಲ್ಲೂ ಕೂಡ ಆಯ್ಕೆ ಆಗೋದು ಖಚಿತ ಆಗಿದೆ. ಅದರ ನಂತರ ಆಡಳಿತ ಪಕ್ಷದ ನಾಯಕನ ಆಯ್ಕೆಯ ನಂತರ ರಾಷ್ಟ್ರಪತಿಗಳ ಮುಂದೆ ಇವರು ಹಕ್ಕು ಮಂಡನೆಯನ್ನು ಮಾಡ್ತಾರೆ. ನಮ್ಮ ಹತ್ರ ಇಷ್ಟು ನಂಬರ್ಸ್ ಇದೆ, ನಾವೇ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಹಕ್ಕು ಮಂಡನೆ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಕೆಲ ನಾಯಕರು ಕೂಡ ಇವರಿಗೆ ಸಾಥ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿವರೆಗೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಇನ್ನು ಅದಕ್ಕೂ ಮುನ್ನ ಎನ್ಡಿಎ ಎಲ್ಲ ಸಂಸತ್ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ, ಜೆ.ಪಿ. ನಡ್ಡಾ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ನಿತೀಶ್ ಕುಮಾರ್ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಚಂದ್ರಬಾಬು ನಾಯ್ಡು ಕೂಡ ಇರ್ತಾರೆ, ಚಿರಾಗ್ ಪಾಸ್ವಾನ್ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎನ್ಡಿಎ ನಾಯಕನ ಆಯ್ಕೆ ಮಾಡ್ತಾರೆ. ಮಿತ್ರ ಪಕ್ಷಗಳು 18 ಅಂಗಪಕ್ಷಗಳೇನಿದ್ದಾವೆ ಅವರೆಲ್ಲರೂ ಕೂಡ ಸೇರಿ ನಾಯಕನನ್ನ ಆಯ್ಕೆ ಮಾಡ್ತವೆ. ಬಹಳ ಪ್ರಮುಖವಾದಂತ ಸಭೆ ಇದು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಇಂಡಿ ಒಕ್ಕೂಟದ ಸಭೆ ಕೂಡ ಇವತ್ತು ನಡೆಯುತ್ತೆ. ಇವತ್ತು ಸಂಜೆ ಬಹಳ ಪ್ರಮುಖ. ಕಾಂಗ್ರೆಸ್ನ ನೂತನ 99 ಸಂಸದರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಫಲಿತಾಂಶದ ಬಳಿಕ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಈ 99 ಸಂಸದರು ಒಟ್ಟಾಗಿ ಸೇರ್ತಾ ಇರೋದು, ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು. ಈ ಸಭೆಯಲ್ಲಿ ಕಾಂಗ್ರೆಸ್ನ ಸಭೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಒಳ್ಳೆ ಅಂತೇಳಿ ಹೇಳ್ತಾ ಇರೋದ್ರಿಂದಾಗಿ ಬೇರೆ ಯಾರಾದ್ರೂ ವಿಪಕ್ಷ ನಾಯಕರನ್ನ ಮಾಡೋ ಕುರಿತಾಗಿ ಏನೋ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಸಂಜೆ 7 ಗಂಟೆಗೆ ಈ ಸಭೆ ನಡೆಯುತ್ತೆ ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಂಜಿತ್.